ಲಕ್ಕುಂಡಿಯಲ್ಲಿ ಅಪಾರ ನಿಧಿ ಸಿಗುವ ಬಗ್ಗೆ ನಿರೀಕ್ಷೆ ಇದ್ದು ಕೆಲ ದಿನಗಳ ಹಿಂದೆ ರಿತಿಕ್ ಕುಟುಂಬಕ್ಕೆ 460 ಗ್ರಾಂ ಚಿನ್ನ ಸಿಕ್ಕಿತ್ತು. ಆ ಸ್ಥಳದಿಂದ 250 ಮೀಟರ್ ದೂರದಲ್ಲಿ ಇವತ್ತು ಉತ್ಖನನ ನಡೆಸಲಾಗ್ತಾ ಇದೆ. 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನಕ್ಕೆ ಅನುಮತಿಯನ್ನು ಪಡೆದುಕೊಳ್ಳಲಾಗಿದ್ದು ಕೇಂದ್ರ ಸರ್ಕಾರದಿಂದ ಷರತ್ತಿನೊಂದಿಗೆ ಉತ್ಖನನಕ್ಕೆ ಅನುಮತಿ ಲಭ್ಯವಾಗಿರೋದು. ಸೂಕ್ಷ್ಮ ಆಯುಧಗಳಿಂದ ಭೂಮಿಯನ್ನ ತೆಗೆಯುವ ಕಾರ್ಯ ರಿಪಬ್ಲಿಕ್ಗೆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಚಂದ್ರಮೌಳಿ ದೇವಸ್ಥಾನ ಮತ್ತು ಇಲ್ಲಿ ಪುಷ್ಕರಣಿ ಏನಿದೆ ಈ ಭಾಗದಲ್ಲಿ ಉತ್ಖನನ ನಡೆಯಲಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿಯರಿದ್ದಾರೆ. ಅವರನ್ನ ಕೇಳೋಣ. ಸರ್, ಯಾವ ರೀತಿ ಉತ್ಖನನ ನಡೆಯುತ್ತೆ ಈಗ? ಒಂದನೇದು ಏನು ಅಂತಂದ್ರೆ, ನಮಗೆ ಕೇಂದ್ರ ಸರ್ಕಾರದವರು 10 ಮೀಟರ್ ಮತ್ತು 10 ಮೀಟರ್ ಉದ್ದ ಮತ್ತು ಅಗಲ ವ್ಯಾಪ್ತಿಯಲ್ಲಿ ಉತ್ಖನನವನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರಬಾವಿ ಮಧ್ಯದೊಳಗ ಈಗಾಗಲೇ ಉತ್ಖನನವನ್ನ ಪ್ರಾರಂಭ ಮಾಡಿದ್ದೇವೆ. ಕಾರ್ಮಿಕರೆಲ್ಲ ಬಂದಿದ್ದಾರೆ. ಅಳತೆ ಎಲ್ಲ ಸಹಿತವಾಗಿ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇದು ಲಕ್ಕುಂಡಿಯ ಮಣ್ಣಿನ ಸಂರಚನೆ ಏನಿದೆ ಅಂದ್ರೆ, ಈಗ ನಾವೇನು ನಿಂತ ನೆಲ ಏನಿದೆ, ಉತ್ಖನನ ನಡೆಯುವಂತ ಸ್ಥಳ ಏನಿದೆ, ಇದು ಸುಮಾರು 7 ಫೂಟ್ ಕೆಳಗಡೆ ಇದೆ. ಇವತ್ತು ಯಾವುದೋ ಒಂದು ಕಾರಣದಿಂದ ಇಲ್ಲಿ ಮಣ್ಣು ತುಂಬಿಬಿಟ್ಟಿದ್ದಾರೆ. ಸುಮಾರು 6 ಫೀಟ್ ಮಣ್ಣು ಹೂತಿದ್ರಿಂದ 6 ಫೀಟ್ಗಳ ನಂತರ ಮೂಲ ಲಕ್ಕುಂಡಿಯ ಒಂದು ಚಿತ್ರಣ ಸಿಗುತ್ತೆ. ಅದರ ನಂತರ ನಮಗ ಅವಶೇಷಗಳು ನಿಧಿ ಅಥವಾ ವಜ್ರ ವೈಡೂರ್ಯಗಳು, ಆಭರಣಗಳು ಸಹಿತವಾಗಿ ಸಿಗುವಂತ ವಿಶ್ವಾಸದಲ್ಲಿ ಹಲವಾರು ಜನ ಇದ್ದಾರೆ. ಸರ್, ಈಗ ಎಷ್ಟು ಸಿಬ್ಬಂದಿಗಳು ಭಾಗಿಯಾಗ್ತಾರೆ ಮತ್ತು ಇವಾಗ ರಿತ್ತಿ ಕುಟುಂಬಕ್ಕೆ ಏನು ಚಿನ್ನ ನಿಧಿ ಸಿಕ್ಕಿತ್ತು ಅದರಿಂದ ಇದು ಎಷ್ಟು ದೂರ ಇದೆ? ಇಲ್ಲಿ ಟಂಕಶಾಲೆ ಇತ್ತು, ಟಂಕಶಾಲೆಗೆ ಇದಕ್ಕೂ ಏನ್ ಕನೆಕ್ಷನ್ ಇದೆ? ಪ್ರಮುಖವಾಗಿ ಲಕ್ಕುಂಡಿ ಅಚ್ಚಪ್ಪನ ಬೈಲು ಅನ್ನುವಂತ ಹೆಸರಿನಲ್ಲಿ ಟಂಕಶಾಲೆ ಇತ್ತು ಅನ್ನುವಂಥದ್ದನ್ನ ನಾವು ಶಾಸನಗಳು ಮತ್ತು ಇತಿಹಾಸದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ನಾವೇನು ಟಂಕಶಾಲೆ ಅಂತ ಕರಿತೀವಿ, ನಾವು ಉತ್ಖನನ ಮಾಡುವಂತ ಸ್ಥಳದಿಂದ ಕೇವಲ 60 ಮೀಟರ್ ಮಾತ್ರ ದೂರ ಇದೆ. ಮೊನ್ನೆ ಪ್ರಜ್ವಲ್ ರಿತ್ತಿ ಅನ್ನುವಂತ ಬಾಲಕ ಏನು ಒಂದು ನಿಧಿ ಸಿಕ್ತು, ಆ ಪ್ರದೇಶವೂ ಸಹಿತವಾಗಿ ಕೇವಲ 200 ಮೀಟರ್ ದೂರದಲ್ಲಿದೆ ಮತ್ತು ಇದಕ್ಕೆ ಅಂಟಿಕೊಂಡೇ ಕೋಟೆ ಭಾಗವು ಸಹಿತವಾಗಿರುವುದರಿಂದ ನಮಗೆ ನಿಧಿ ಅಥವಾ ಅವಶೇಷಗಳು ಸಿಗುವಂತ ವಿಶ್ವಾಸದಲ್ಲಿ ನಾವಿದ್ದೇವೆ. ಎಷ್ಟು ತಿಂಗಳು ನಡೆದಿದೆ ಸರ್ ಇದು? ಒಟ್ಟು 10 ರಿಂದ 12 ಫೀಟ್ ಆಳದವರೆಗೆ ನಾವು ಹೋಗಬೇಕಾದ್ರೆ ಕನಿಷ್ಠ 3 ರಿಂದ 4 ತಿಂಗಳಲ್ಲಿ ಇದು ಪೂರ್ಣ ಆಗಬಹುದು ಅನ್ನುವಂತ ವಿಶ್ವಾಸ ನಮಗೆ ಇದೆ. ಒಟ್ಟಾರೆ ಹೇಳಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಏನು ಉತ್ಖನನ ನಡೀತಾ ಇದೆ, ಇದು 3 ರಿಂದ 4 ತಿಂಗಳ ಕಾಲವರೆಗೂ ಕೂಡ ಉತ್ಖನನ ನಡೆಯಲಿದೆ. ಸುಮಾರು 6 ರಿಂದ 7 ಫೀಟ್ ತೆಗೆದಾಗ ಅಲ್ಲಿ ಏನಾದರೂ ಸಿಗಬಹುದು ಅಂತೇಳಿ ಇಲ್ಲಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಲಕ್ಕುಂಡಿ ಸುಮಾರು 9, 10 ಮತ್ತು 12ನೇ ಶತಮಾನದಲ್ಲಿ ಸಾಕಷ್ಟು ಚಾಲುಕ್ಯರ ಕಾಲ ಆಗಿರಬಹುದು, ವಿಜಯನಗರ ಆಳ್ವಿಕೆಯಲ್ಲಿ ಈ ಒಂದು ಲಕ್ಕುಂಡಿ ಒಳಪಟ್ಟಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಚಿನ್ನ, ವಜ್ರ, ವೈಡೂರ್ಯ ಸಿಗುವನ್ನುವ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಇವಾಗ ಉತ್ಖನನ ಕಾರ್ಯ ಆರಂಭ ಮಾಡಿದ್ದಾರೆ. ಇಡೀ ಲಕ್ಕುಂಡಿ ಮೇಲೆ ಇಡೀ ರಾಜ್ಯದ ಕಣ್ಣು ನೆಟ್ಟಿದೆ ಅಂತ ಹೇಳಬಹುದು. ಯಾಕಂತಂದ್ರೆ ಉತ್ಖನನದ ವೇಳೆಯಲ್ಲಿ ನಿಧಿ ಮತ್ತು ಅಪಾರ ಸಂಪತ್ತು ಸಿಗುವ ನಿರೀಕ್ಷೆ ಕೂಡ ಹೆಚ್ಚಾಗಿದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಸಹಜವಾಗಿ ಇಡೀ ರಾಜ್ಯದಲ್ಲಿ ಕುತೂಹಲ ಕಾರಣವಾಗಿರೋದು ಈ ಲಕ್ಕುಂಡಿಯ ನಿಧಿ ರಹಸ್ಯ. ಯಾವ ರೀತಿ ಪ್ರಿಪರೇಷನ್ ನಡೆದಿದೆ ಉತ್ಖನನ ಕಾರ್ಯಕ್ಕೆ, ಹಾಗೆ ಯಾವೆಲ್ಲ ಷರತ್ತುಗಳ ಆಧಾರದ ಮೇಲೆ ಉತ್ಖನನ ಕಾರ್ಯ ನಡೆಸಲಾಗುತ್ತೆ ಅಂತ? ಹೌದು ಸ್ಮಿತಿ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. 10 ಗಂಟೆ 30 ನಿಮಿಷಕ್ಕೆ ಇದೇ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಮಾರ್ಕ್ ಹಾಕುವಂತ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು, ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು 10x10 ಅಂದ್ರೆ ಈ ಇಲ್ಲಿಂದ ಹಿಡಿದು ಆ ಭಾಗದಲ್ಲಿವರೆಗೂ 10 ಮತ್ತು ಈ ಭಾಗದಿಂದ ಹಿಡಿದು
ಈವರೆಗೂ ಕೂಡ 10x10 ನಲ್ಲಿ ಇಲ್ಲಿ ಇದೇ ಒಂದು ಸ್ಥಳದಲ್ಲಿ ಉತ್ಖನನ ನಡೆಯಲಿದೆ. ಈ ಒಂದು ಸುಮಾರು 6 ರಿಂದ 7 ಅಡಿಯಷ್ಟು ಇಲ್ಲಿ ಮಣ್ಣು ಹಾಕಿದ್ದಾರೆ. ಅಂದ್ರೆ ಕಳೆದ 15 ರಿಂದ 20 ವರ್ಷಗಳ ಹಿಂದೆ ಇಲ್ಲಿ ಮಣ್ಣು ಹಾಕಿದ್ದಾರೆ. ಹೀಗಾಗಿ 6 ರಿಂದ 7 ಅಡಿಯಷ್ಟು ಮಣ್ಣು ತೆಗೆದ್ರೆ ಇಲ್ಲಿ ಒಳಗಡೆ ಏನು ಪ್ರಾಚ್ಯವಸ್ತುಗಳು ಸಿಗಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಇಲ್ಲಿ ಅಧಿಕಾರಿಗಳು ಇವಾಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. 10:30ಕ್ಕೆ ಗದಗ ಜಿಲ್ಲಾಧಿಕಾರಿಗಳಾದಂತಹ CN ಶ್ರೀಧರ್ ಅವರು ಆಗಮಿಸಿ ಇಲ್ಲಿ ಒಂದು ಭೂಮಿ ಪೂಜೆ ಮಾಡುವ ಮೂಲಕ ಇವಾಗ ಚಾಲನೆ ಕೊಡ್ತಾರೆ. 2025ರಲ್ಲಿ CM ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ರು. ಇವಾಗ ರಿತ್ತಿ ಕುಟುಂಬದಲ್ಲಿ ಏನು ಮನೆಯ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ನೋಡ್ತಾ ಇರಬಹುದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪುಷ್ಕರಣಿ ಇದೆ. ಪುಷ್ಕರಣಿ ಪಕ್ಕದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವಿದೆ. ಈ ಒಂದು 3 ಏನು ದೇವಸ್ಥಾನಗಳಿದಾವೆ ಈ ಒಂದು ಪ್ರದೇಶದ ಮಧ್ಯ ಪಾಯಿಂಟ್ನಲ್ಲಿ ಇವಾಗ ಉತ್ಖನನ ನಡೀತಾ ಇದೆ. ಹೀಗಾಗಿ ಇಲ್ಲಿರುವಂತಹ ಏನು ವಿದ್ಯಾದಾನ ಸಮಿತಿಗೆ ಸೇರಿದಂತಹ ಸ್ಕೂಲನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಇವಾಗ ಇದನ್ನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇದನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಉತ್ಖನನ ನಡೆಯಲಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಸರ್, ಇದು ಆಕ್ಚುಲಿ ನಮಗೆ ಮೇ 15 2025 ಅನುಮತಿ ಬಂತು. ನಂತರ ಜೂನ್ 3 ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಸಚಿವರು ಹಾಗೂ ನಮ್ಮ ಇಲಾಖೆ ಆಯುಕ್ತರು ಇಲಾಖೆ ವತಿಯಿಂದ ಇದಕ್ಕೆ ಗುದ್ದಲಿ ಪೂಜೆ ಮಾಡಿ ಆರಂಭ ಮಾಡೋದಕ್ಕೆ ಮತ್ತು ಮಳೆಗಾಲ ಇರೋದ್ರಿಂದ ನಾವು ಸ್ಟಾಪ್ ಮಾಡಿದ್ವಿ. ಈಗ ಮಾನ್ಯ ಸಚಿವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿಸ್ತಾ ಇದೀವಿ. ಸರ್, ಈ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಕಂಡೀಷನ್ ಏನಿರ್ತಾವೆ ಇಲ್ಲೆಲ್ಲ? ಸರ್, ಇದು ಎಕ್ಸ್ಕವೇಷನ್ ಸ್ಟಾರ್ಟ್ ಆದ್ಮೇಲೆ ಸುತ್ತಮುತ್ತ ಎಲ್ಲ ನಿಷೇಧ ಇರುತ್ತೆ ಸರ್. ಯಾವುದೇ ಫೋಟೋಗ್ರಫಿ ಮಾಡೋದಾಗ್ಲಿ, ಸಾರ್ವಜನಿಕರು ಇಲ್ಲಿ ಬರೋದಾಗ್ಲಿ, ಈ ರೀತಿ ಇದೆಲ್ಲ ನಿಷೇಧ ಆಗಿರುತ್ತೆ. ಯಾವುದೇ ಪ್ರಾಚ್ಯವಶೇಷ ಸಿಕ್ಕರು ಸರ್ ನಾವು ಡಾಕ್ಯುಮೆಂಟೇಶನ್ ಮಾಡ್ತೀವಿ. ನಮ್ಮ ಇಲಾಖೆ ಆಯುಕ್ತರಿಗೆ, ಸಚಿವರಿಗೆ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಗೆಲ್ಲ ಗಮನಕ್ಕೆ ತರ್ತೀವಿ. ಯಾವುದೇ ಯಾರು ಸಹ ಇದು ವಿಡಿಯೋ ಮಾಡೋದಕ್ಕೆ, ಫೋಟೋಗ್ರಫಿ ಮಾಡೋದಕ್ಕೆ ಇದಕ್ಕೆ ಯಾವುದಕ್ಕೂ ನಾವು ಮಾನ್ಯತೆ ಕೊಡಲ್ವ ಸರ್. ಎಷ್ಟು ಅಡಿ ತೆಗೆದ್ರೆ ಸಿಗಬಹುದು ಅಂತೀರಿ ನೀವು? ಸರ್, ನಾವು ಅಡಿ ಲೆಕ್ಕ ಇಲ್ಲಿ ಪ್ರಶ್ನೆ ಬರಲ್ಲ ಸರ್. ಪ್ರಾಚ್ಯವಶೇಷ ಯಾವ ಬೇಕಾದ್ರೂ ಸಿಗ್ಬೋದು. ಇಷ್ಟು ಅಡಿ ಆಳ ತೆಗಿತೀವಿ ಅಂತ ಎಲ್ಲಿ ನಾವು ಇದರಲ್ಲಿ ಹೇಳಲ್ಲ ಸರ್. ನಮ್ಗೇನೇನು ನ್ಯಾಚುರಲ್ ಸ್ವಾಭಾವಿಕ ನೆಲೆ ಸಿಗೋವರೆಗೂ ಸಹ ನಾವು ಉತ್ಖನನ ಕೈಗೊಳ್ತೀವಿ ಸರ್. ಈಗ ಕೋಟೆ ವೀರಭದ್ರೇಶ್ವರ ಆಗಿರ್ಬೋದು, ಇಲ್ಲಿ ಪಕ್ಕದಲ್ಲಿರುವ ಪುಷ್ಕರಣಿ ಆಗಿರ್ಬೋದು, ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಅವೆರಡು ಎಲ್ಲ ತಗ್ನಲ್ಲಿದ್ದಾವೆ. ಇದು ಮೇಲ್ಗಡೆ ಇದೆ. ಅಂದ್ರೆ ಇಲ್ಲಿ ಹೊರಗಡೆಯಿಂದ ಮಣ್ಣು ತಗೊಂಡ್ಬಂದು ಹಾಕಿ ಈ ರೀತಿ ಜಾಸ್ತಿ ಮಣ್ಣಿದೆನೋ ಅಥವಾ ನೈಜ ಲಕ್ಕುಂಡಿ ಎಲ್ಲಿಂದ ಸಿಗತ್ತೆ ನಮಗೆ? ಸರ್, ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ನಾನು ಸ್ಥಳೀಯರ ಹತ್ರ ಎಲ್ಲ ನಾವು ನಮ್ಮ ಮೇಲಧಿಕಾರಿಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ. ನಂತರ ಇದು ಹೊರಗಡೆಯಿಂದ ತಂದು ಹಾಕಿರ್ತಕ್ಕಂಥ ಮಣ್ಣು ಸರ್. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ತೆಗಿತಾ ಹೋದ್ಮೇಲೆ ನಮ್ಗೆ ಇದ್ರದ್ದು ವಾಸ್ತವ ಸ್ಥಿತಿ ಗೊತ್ತಾಗುತ್ತೆ ಸರ್. ಏನೇನು ಸಿಗಬಹುದು ಅಂತೀರಿ ನೀವು? ಸರ್, ನಮಗೆ ಟೋಟಲಿ ಪ್ರಾಚ್ಯವಶೇಷಗಳು ಸಿಗ್ಬೋದು ಅಂತಿದೆ, ಟೆಂಪಲ್ ಗೆ ಸಂಬಂಧಪಟ್ಟದ್ದು. ಮುಂದೆ ನೋಡ್ಬೇಕು ಸರ್. ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಟಂಕಶಾಲೆ ಇದೆ. ಆ ಟಂಕಶಾಲೆಯಲ್ಲಿ ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳು ರೆಡಿ ಮಾಡ್ತಾ ಇದೆ. ಅದಕ್ಕೆ ಇದು ಸುಮಾರು 70 ಮೀಟರ್ದಷ್ಟು ದೂರ ಇದೆ. ಇದಕ್ಕೂ ಕನೆಕ್ಷನ್ ಏನ್ರಿ ಇದೆ? ನೋಡ್ಬೇಕು ಸರ್. ಎಕ್ಸ್ಕವೇಷನ್ ಮಾಡಿದ ನಂತರ ನೆಲೆಯಲ್ಲಿ ಏನ್ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಸರ್. ಈಗಲೇ ಏನು ಯಾವುದೇ ಹೇಳೋದಕ್ಕಾಗಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಸ್ಮಿತಾ, ಏನಂತಂದ್ರೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಸುಮಾರು ನಾವು ಇಲ್ಲಿ ಉತ್ಖನನ ಮಾಡ್ತೇವೆ. ಇಲ್ಲಿ ಉತ್ಖನನ ಅಂದ್ರೆ ಇಲ್ಲಿ ಯಾವ್ದಾದ್ರು ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಅಲ್ಲಿಂದ ನಾವು ಇದನ್ನು ನಿಷೇಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಆ ಸಮಯದಲ್ಲಿ ಇಲ್ಲಿ ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು, ಸಾರ್ವಜನಿಕರಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ. ಆದ್ರೆ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇವಾಗ 10x10 ಇವಾಗ ಉತ್ಖನನ ಕಾರ್ಯ ಆರಂಭವಾಗಲಿದೆ. ಹೀಗಾಗಿ ಇಲ್ಲಿ ಮಾರ್ಕ್ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಇನ್ನೇನು ಜಿಲ್ಲಾಧಿಕಾರಿಗಳಾದಂತಹ CN ಶ್ರೀಧರ್ ಅವರು, SP ಅವರು ಬಂದು ಇಲ್ಲಿ ಒಂದು ಭೂಮಿ ಪೂಜೆ ಮಾಡುವ ಮೂಲಕ ಈ ಉತ್ಖನನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ಮಿತಾ, ಜೊತೆಗೆ ಮಂಜು, ಸಹಜವಾಗಿ ಇಡೀ ಗ್ರಾಮಸ್ಥರಿಗೆ ಕುತೂಹಲ, ನೆರೆಹೊರೆಯ ಗ್ರಾಮದವರಿಗೂ ಕೂಡ ಕುತೂಹಲ, ಹೇಗ್ ನಡೆಯುತ್ತೆ ಉತ್ಖನನ ಕಾರ್ಯ, ಜೊತೆಗೆ ಯಾವೆಲ್ಲ ರೀತಿಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ನಡೆಯುತ್ತೆ ಅಂತ ಹೇಳಿ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ. ಬೇಸಿಕಲಿ ಅದರಲ್ಲೂ ರಿತ್ತಿ ಕುಟುಂಬದ ಬಗ್ಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಅವರ ಪ್ರಾಮಾಣಿಕತೆ ಬಗ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಈ ಉತ್ಖನನ ಕಾರ್ಯದ ಬಗ್ಗೆ? ಮಂಜು, ನನ್ನ ಧ್ವನಿ ತಲುಪ್ತಾ ಇದ್ರು. ಉತ್ಖನನ ಕಾರ್ಯದ ಬಗ್ಗೆ ಗ್ರಾಮಸ್ಥರಿಗೆ ಯಾವ ರೀತಿ ಕುತೂಹಲ ಇದೆ, ಏನ್ ಹೇಳ್ತಿದ್ದಾರೆ ಗ್ರಾಮಸ್ಥರು? ರೈಟ್, ಬಹುಶಃ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ವಿವರಿಸ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ
ಮಾಡ್ಕೊಳ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೇವಸ್ಥಾನ ಹಾಗೂ ಇಲ್ಲೆಲ್ಲ ಏನು